ಗಂಗಾಂಬಿಕೆ ಪರ ನಿಂತದ್ದು ಅವತ್ತಿನ ದಿನ ರಾಮಲಿಂಗಾರೆಡ್ಡಿ ಸಾಹೇಬ್ರು. ಅಭಿವೃದ್ಧಿ ದೇಶನ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಒಂದೊಂದು ವಾರ್ಡು ಈ ಹಳೆ ವಾರ್ಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಮೂರ್ ವಾರ್ಡ್ ಅಷ್ಟು ಭೂ ಅಳತೆ ಅಷ್ಟು ದೊಡ್ಡದಿರ್ತಿತ್ತು. ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಎಷ್ಟು ವರ್ಷದಿಂದ ಹಿಂಗೆ ಮುಂದೆ ತೆಳ್ತಾ ಇದೀವಿ. ದಿ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತುಂಬಾ ಜನ ಈಗ ಮಹಿಳೆಯರು ಈಗೇನ್ ಕಾರ್ಪೊರೇಟರ್ ಆಗಿದ್ದವರು ಅಥವಾ ಮೇಯರ್ಸ್ ಆಗಿದ್ದವರು, ಡೆಪ್ಯೂಟಿ ಮೇಯರ್ಸ್ ಆಗಿದ್ದವರು, ಇವ್ರ ಮಧ್ಯೆ ಹೆಂಡತಿ ಮುಖ ಮಾತ್ರ ಇರತ್ತೆ, ಹಿಂದೆ ಕೆಲಸ ಮಾಡೋರೆಲ್ಲ ಅವ್ರ ಗಂಡಂದಿರು ಕೆಲ್ಸಗಳು ಏನೇ ಮಾಡ್ಬೇಕು ಅಂದ್ರೆ ಏರಿಯಾದಲ್ಲಿ ಏನೇನೆಲ್ಲ ಆಗತ್ತೆ ಅದು ಅವ್ರಿಗೆ ಗೊತ್ತಿರತ್ತೆ, ಇವ್ರ ಮುಖ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ. ಸೊ ನಿಮ್ಮ ಜೀವನದಲ್ಲಿ ಅದು ಇಷ್ಟ ಆಗಿತ್ತಂತ? ಇಲ್ಲ, ಅದು 1% ಸಹಿತ ಆಗಿಲ್ಲ. ನಾನು ಈಗಾಗ್ಲೇ ಹೇಳ್ದಾಗೆ ನನ್ನ ಹಸ್ಬೆಂಡ್ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ನೀನು ಕೂಡ BCom ಗ್ರಾಜುಯೇಟ್ ಆಗಿದ್ಯಾ, ನಿನ್ನ ಕರ್ತವ್ಯಗಳೇನಿದೆ ನಿನ್ನ ಲಿಮಿಟ್ಸ್ ಅಲ್ಲಿ ನಿನ್ನ ವಾರ್ಡ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ಬೇಕು, ಏರಿಯಾಲಿ ಏನ್ ಕೆಲಸ ಮಾಡ್ಬೋದು, ನಿನ್ನ ಏರಿಯಾಗೆ ಪ್ರತಿ ವರ್ಷ ಬಜೆಟ್ ಅಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗುತ್ತೆ, ಯಾವ್ದು ಪ್ರಯಾರಿಟಿಲಿ ತಗೋಬೇಕು, ಇದೆಲ್ಲ ಒಂದು ಕಾಮನ್ ಸೆನ್ಸ್ ನಿಂಗೆ ಇದ್ದೇ ಇರುತ್ತೆ. ಜನರೊಟ್ಟಿಗೆ ಮಾತಾಡಿ ಜನರ ಒಂದು ಸಜೆಷನ್ ತಗೊಂಡು ನೀನ್ ಮುಂದೆ ಹೋಗೋದಕ್ಕೆ ನಿನ್ಗೆಲ್ಲ ಏನು ನಿನ್ನ ಹಕ್ಕು ನಿನ್ನ ಬಾಧ್ಯತೆ ಅದೇ ಆಗಿರೋದ್ರಿಂದ ನೀನ್ ಜನರ ಜೊತೆ ಒಡನಾಡು. ಜೊತೆಗೆ ನೀನು ಯಾವ ಕೆಲಸ ತಗೋಬೇಕು ಅನ್ನೋದನ್ನ ಪ್ರಯಾರಿಟಿ ಬೇಸಲ್ಲಿ ನೀನ್ ತಗೋ. ಪ್ರತಿಯೊಂದು ನಾನೇ ಇನ್ವಾಲ್ವ್ ಆಗ್ತಿದ್ದೆ. ಯಾವ್ದೂನು ಕಷ್ಟ ಅಲ್ಲ. ಏನೋ ಹೇಳ್ತಾರಲ್ಲ, ಮಗು ತಗೋಳು ಜಗ ತೂಗಲಾರಳೆ ಅಂತ. ಹಾಗಾಗಿ ಒಂದು ಇವತ್ತಿನ ಮಕ್ಕಳನ್ನೇ ಸಾಕ್ತಾರೆ ಅನ್ನೋ ಮಹಿಳೆಯರು ಒಂದು ಏರಿಯಾ ನೋಡ್ಕೊಳಕ್ ಆಗಲ್ಲ ಅನ್ನೋದು ಯಾವ್ದೇ ಒಂದು ಆಗಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ, ಅವರ ಮನೆಯಲ್ಲಿ ಅವರ ಹಸ್ಬೆಂಡ್ ಇರ್ಬೋದು. ಈಗ ಅಪ್ಪ ಮಗಳನ್ನೇನಾದ್ರೂ ಕಂಟೆಸ್ಟ್ ಮಾಡಿಸಿ ಗೆಲ್ಸಿದ್ರೆ ಅಪ್ಪ ಮಗಳಿಗೆ ಕೊಡೋ ಒಂದು ಫ್ರೀಡಮ್ ಇರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಮಲ್ಲಿಕಾರ್ಜುನ್ ಅಂತ ಗಂಡ ಮಲ್ಲಿಕಾರ್ಜುನ್ ತರ ಒಂದು ಸಪೋರ್ಟಿವ್ ಹಿಂದೆ ಇದ್ರೆ ಯಾವ ಮಹಿಳೆಗೂ ಇದು ಯಾವ್ದು ಕಷ್ಟ ಅಲ್ಲ. ಎಲ್ಲರೂ ಹೇಳ್ತಾರೆ ಒಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ. ಆದ್ರೆ ನೀವು ಯಶಸ್ಸು ಸಾಧಿಸಿದ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ನಿಮ್ಮ ಗಂಡ. 100% ಹೇಳ್ತೀನಿ, ನನ್ನ ಯಶಸ್ಸಿನ ಹಿಂದೆ ನನ್ನ ಗಂಡ ಮಲ್ಲಿಕಾರ್ಜುನ್ ಅವರೇ ಇರೋದು. ಅದನ್ನ ರಾಜಾರೋಷವಾಗಿ ಹೇಳ್ತೀನಿ. ಇವತ್ತಿನ ದಿನ ಗಂಗಾಂಬಿಕೆ ಒಂದು ಬೆಂಗಳೂರಿಗೆ ಪರಿಚಯ ಆದ್ಲು ಅಂದ್ರೆ, ಗಂಗಾಂಬಿಕೆ ಒಂದು ಚಿಕ್ಕಪೇಟೆ ಕ್ಷೇತ್ರಕ್ಕೆ ಒಂದು ನನ್ನ ವಾರ್ಡಿಗೆ ಪರಿಚಯ ಆದ್ಲು ಅಂದ್ರೆ ಅದಕ್ಕೆ ಕಾರಣನೇ ಮಲ್ಲಿಕಾರ್ಜುನ್ ಅಂತ ಹೇಳ್ಬೋದು. ಅವ್ರಿಗೆ ಖುಷಿ ಎಷ್ಟಿದೆ ಇದ್ರ ಬಗ್ಗೆ? ಎಲ್ಲ ಒಂದ್ ಕಡೆ ಅವರು ಯಾವ್ದು ಎಕ್ಸ್ಪ್ರೆಸ್ ಮಾಡಲ್ಲ. ತಪ್ಪಾದಾಗ ಅದನ್ನ ಸರಿ ಇಲ್ಲ ಅಂತ ತಿದ್ದುತ್ತಾರೆ, ತಪ್ಪಿಲ್ಲ ಅಂದ್ರೆ ಅದನ್ನ ನೀ ಹಿಂಗ್ ಮಾಡಿದ್ಯಾ ಸಮರ್ಥಕವಾಗಿ, ನೀನ್ ಹಿಂಗೆ ನಡ್ಕೊಂಡು ಹೋಗು ಅಂತ ಬೆನ್ ತಟ್ಟಿರೋದು ಉಂಟು. ಅವ್ರಿಗೊಂದಷ್ಟು ಖುಷಿ ಇರುತ್ತೆ, ನನ್ನ ಹೆಂಡತಿ ಮೇಯರ್ ಆಗಿದ್ದಾಳೆ, ಈ ರೀತಿ ಕೆಲಸಗಳನ್ನ ಮಾಡ್ಕೊಡ್ತಾಳೆ, ಜನರಿಗೆಲ್ರಿಗೂ ಕೂಡ ಒಂದ್ ರೀತಿ ಆಶಾಕಿರಣ. ಯಾಕಂತ ಹೇಳಿದ್ರೆ ಒಬ್ಬ ಮೇಯರ್ ಸ್ಥಾನಕ್ಕೆ ಒಬ್ಬ ಮಹಿಳೆ ನಿಲ್ಲೋದು, ಅಲ್ಲಿ ಹೋಗೋದು ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಷಯ ಅಲ್ಲ. ಒಂದು ಮಾತಿದೆ, ಮೇಯರ್ ಆಗ್ಬೇಕು ಅಂದ್ರೆ ಕೋಟಿ ಖರ್ಚು ಮಾಡ್ಬೇಕು. MLA ಸೀಟ್ ಬೇಕಾದ್ರೆ ಸಿಕ್ಬಿಡತ್ತೆ, ಕಾರ್ಪೊರೇಟರ್ ಸಿಗಲ್ಲ, ಕಾರ್ಪೊರೇಟರ್ ಸೀಟ್ ತಗೊಳ್ಳೋದು ಕಷ್ಟ ಅನ್ನುವಂತಹ ಟೈಮ್ನಲ್ಲಿ ಕಾರ್ಪೊರೇಟರ್ಸ್ಗೆ ಒಂದು ಲೀಡರ್ ಆಗಿ ಮೇಯರ್ ಆಗಿ ನಿಂತ್ಕೋಬೇಕು ಅಂದ್ರೆ ಕೋಟಿಗಟ್ಲೆ, ಲಕ್ಷಗಟ್ಲೆ ಎಲ್ಲ ಕೋಟಿಗಟ್ಲೆ ಖರ್ಚು ಮಾಡ್ಬೇಕು ಅಂತ ಹೇಳಿ. ಖರ್ಚು ಮಾಡಿದ್ರಾ? ಮೇಯರ್ ಆಗುವಂತ ಸಂದರ್ಭದಲ್ಲಿ ನೀವು ಮಾಧ್ಯಮಗಳಲ್ಲಿ ನೀವು ಕೂಡ ಪ್ರಸಾರ ಮಾಡಿದೀರಾ. ಗಂಗಾಂಬಿಕೆ ಪರ ನಿಂತದ್ದು ಅವತ್ತಿನ ದಿನ ಇಂದಿನ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸಾಹೇಬ್ರು. ಅವತ್ತಿನ ದಿನ ಬಹುಶಃ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇಲ್ಲ ಅಂದ್ರೆ ಗಂಗಾಂಬಿಕೆ ಮೇಯರ್ ಕುರ್ಚಿಲ್ ಕೂರೋದಕ್ ಸಾಧ್ಯನೇ ಇರ್ಲಿಲ್ಲ. ಈಗ ಸಾಮಾಜಿಕ ಹೋರಾಟ ಓಕೆ, ಕಾರ್ಪೊರೇಟರ್ ಆಗ್ಬೇಕು ಅನ್ಕೊಂಡಿದ್ದು ಓಕೆ, ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕಂದ್ರೆ ನನ್ನ ಹಸ್ಬೆಂಡ್ ಕಾಂಗ್ರೆಸ್ ಅಲ್ಲೇ ಇದ್ದದ್ರಿಂದ ನಾನು ಕಾಂಗ್ರೆಸ್ಗೆ ಆಟೋಮೆಟಿಕಲಿ ಬರ್ಲೇಬೇಕಿತ್ತು. ಹಾಗಾಗಿ ಕಾಂಗ್ರೆಸ್ನೇ ಆಯ್ಕೆ ಮಾಡ್ಕೊಂಡ್ವಿ, ಕಾಂಗ್ರೆಸ್ ಅಲ್ಲೇ ಬಂದ್ವಿ. ಎಷ್ಟು ಮಟ್ಟಿಗೆ ತೃಪ್ತಿ ಇದೆ ಕಾಂಗ್ರೆಸ್? ಖಂಡಿತ. ಕಾಂಗ್ರೆಸ್ ಪಾರ್ಟಿಲಿ ನಾನು ಕಾರ್ಪೊರೇಟರ್ ಆಗಿದ್ದೆ, ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಮೇಯರ್ ಆಗಿ ಆಯ್ಕೆ ಆದೆ ಅನ್ನೋದು ನನ್ಗೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅವತ್ತಿನ ದಿನ ಅಂದ್ರೆ ಸ್ವಾತಂತ್ರ್ಯ ಬರೋ ಮುಂಚೆ ಪೂರ್ವದಲ್ಲಿ ಬರಡು ಭೂಮಿಯಾಗಿದ್ದ ನಮ್ಮ ದೇಶನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಹಂತವಾಗಿ ಒಂದು ಅಭಿವೃದ್ಧಿ ದೇಶನ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನನ್ಗೆ ಬಹಳ ಹೆಮ್ಮೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದೆ, ನಾನು ಮೇಯರ್ ಆಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ. ಓಕೆ, ನೀವಿದ್ದಾಗ ಅಂದ್ರೆ ನೀವು ಮೇಯರ್ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ 198 ವಾರ್ಡ್ಗಳಿತ್ತು ಬೆಂಗಳೂರಿನಲ್ಲಿ. ಆದ್ರೆ ಈಗ ಮರುವಿಂಗಡಣೆ ವಿಷಯ ಪ್ರಸ್ತಾಪ ಆಗ್ತದೆ. ಒಬ್ರು 250ಕ್ಕೆ ಹೆಚ್ಚಬೇಕು ಅಂತಾರೆ, ಇನ್ನೊಬ್ರು 225 ಬೇಕು ಅಂತ ಅಂತಾರೆ ವಾರ್ಡ್. ಈ ರೀತಿ ಒಂದಷ್ಟು ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇದ್ರ ಬಗ್ಗೆ ನನ್ನ ಒಪಿನಿಯನ್ ಅನ್ನೋದಕ್ಕಿಂತ 198 ವಾರ್ಡ್ಸ್ ಏನಾಯ್ತು 100 ಇಂದ, ಕೆಲವು ವಾರ್ಡ್ಗಳು ಹೆಚ್ಚು ಕಡಿಮೆ ಒಂದು ಏನು ಭೂ ವಿಸ್ತೀರ್ಣತೆ ತಗೊಂಡಾಗ ತುಂಬಾ ದೊಡ್ಡ ವಿಸ್ತೀರ್ಣತೆ, ಅನುದಾನ ಅಂತೂ ಒಂದೇ ಸಮ ಕೊಡೋದು. ಈ ಹಳೆ ವಾರ್ಡಿಗೆ ಇಷ್ಟು, ಹೊಸ ವಾರ್ಡಿಗೆ ಇಷ್ಟು ಅಂತ ಕೊಡ್ತಿದ್ರು.
ಅವ್ರು ಒಂದು ಭಾಗಕ್ಕೂ ಅಂದ್ರೆ ದೊಡ್ಡ ವಾರ್ಡ್ ಏನಿದೆ ಅದು ಒಂದೊಂದು ವಾರ್ಡು ಈ ಹಳೆ ವಾರ್ಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಮೂರ್ ವಾರ್ಡ್ ಅಷ್ಟು ಭೂ ಅಳತೆ ಅಷ್ಟು ದೊಡ್ಡದಿರ್ತಿತ್ತು. ಅಂತ ಸಂದರ್ಭದಲ್ಲಿ ಅವರಿಗೆ ತಗೊಂಡಂತ ಅನುದಾನ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಜನಗಳಿಗೆ ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಡಿಲಿಮಿಟೇಷನ್ ಅದೇ ಕಾರಣಕ್ಕೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ವಾರ್ಡ್ ನ ಸಂಖ್ಯೆ ಹೆಚ್ಚಾಗಿದೆ. ಒಳ್ಳೇದಾ ಮೇಡಮ್? ಯಾಕಂತ ಹೇಳಿದ್ರೆ ಈಗ ನೀವೇ ಹೇಳಿದ್ರೆ ಕೆಲವೊಂದು ವಿಸ್ತೀರ್ಣ ದೊಡ್ಡದಿರುತ್ತೆ, ಅನುದಾನ ಕಡಿಮೆನೇ ಸಿಗಬಹುದು. ಹೌದು, ಈ ರೀತಿಲಿ ವಾರ್ಡ್ ವಿಸ್ತೀರ್ಣ ಒಂದೇ ಇರೋ ರೀತಿಲಿ ಮಾಡಿದ್ದು ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ಕಾರ್ಪೊರೇಟರ್ ಆಗಿ ಬಂದಂತವ್ರು ಈಗ ನನ್ನೇ ತಗೊಳ್ಳಿ, ನನಗೊಂದ್ 3 ವಾರ್ಡ್ ಆಗುವಷ್ಟು ಒಂದೇ ವಾರ್ಡ್ ಕೊಟ್ಟು ನನಗೆ ಅನುದಾನ ಇಷ್ಟೇ ಅಂದ್ರೆ ಎಲ್ರಿಗೂ ಕೊಡೋ ಅಷ್ಟೇ ಕೊಟ್ರೆ ನಾನು ಯಾವ ಭಾಗ ಡೆವಲಪ್ ಮಾಡ್ಲಿ? ಒಂದು ಬೇಸಿಕ್ ನೀಡ್ ಅನ್ನು ಕೂಡ ನಾವು ಫುಲ್ಫಿಲ್ ಮಾಡಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಆ ಏರಿಯಾ ಕಾರ್ಪೊರೇಟರ್ ತುಂಬಾ ಸಫರ್ ಆಗ್ತಾರೆ. ಯಾಕಂದ್ರೆ ಕಂಪ್ಯಾರಿಸನ್ ಮಾಡ್ತಾರೆ. ಜನ ತುಂಬಾ ಬುದ್ಧಿವಂತರಿದ್ದಾರೆ ನಮ್ ಬೆಂಗಳೂರು ಜನ. ಆ ಏರಿಯಲ್ಲಿ ಕೆಲಸ ಆಗ್ತಿದೆ, ನಿಮಗ್ ಮಾತ್ರ ಯಾಕೆ ಮಾಡ್ಸಕ್ ಆಗ್ತಿಲ್ಲ? ಅಲ್ಲಿಗೆ ನೀವು ಏನು ಕೆಲ್ಸಕ್ ಬಾರದೇ ಇರೋ ಕಾರ್ಪೊರೇಟರ್ ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡೋ ಒಂದ್ ಪರಿಸ್ಥಿತಿ ಕೂಡ ಬರ್ತಿತ್ತು. ಹಾಗಾಗಿ ಡಿಲಿಮಿಟೇಷನ್ ಮಾಡಿದ್ದು ಇದು ತಪ್ಪೇನಿಲ್ಲ. ಅದ್ ಎಷ್ಟು ಕೊರತೆ ಇದು ಕಾಣಿಸ್ತಾ ಇದೆ ನಿಮ್ಗೆ ಅನಿಸ್ತಿದ್ಯಾ ಯಾವತ್ತಾದ್ರೂ ನಮ್ ಟೈಮಲ್ಲಿ ಹಿಂಗಿರ್ಲಿಲ್ಲಪ್ಪ ಅಂತ? ಖಂಡಿತ ಕಾರ್ಪೊರೇಟರ್ ಇಲ್ಲ ಅಂದ್ರೆ ಜನಕ್ಕೆ ಈಸಿಯಾಗಿ ಸಿಗ್ತಾ ಇದ್ದಿದ್ದೆ ಕಾರ್ಪೊರೇಟರ್. ಹೌದು, MLA ಎಲ್ಲರೂ ಮೀಟ್ ಮಾಡೋದಕ್ಕಾಗಲ್ಲ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಹೌದು, ಮತ್ತೆ MLA ಇಷ್ಟು ದೊಡ್ಡ ಏರಿಯಾನ ಅವ್ರು ಹೆಂಗ್ ನೋಡ್ಕೋತಾರೆ? ಜನಲ್ಲೇ ಅವ್ರಿಗೆ ಗೊತ್ತಿಲ್ದೇ ಇರೋ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ. ಮತ್ ನಮ್ಗೆ MLA ರೆಸ್ಪಾನ್ಸ್ ಮಾಡ್ತಾರ? MLA ಮನೆ ಮುಂದೆ ಹೋದ್ರೆ ನಮಗ್ ಅವ್ರ ಜೊತೆ ಮಾತಾಡೋದಕ್ ಬಿಡ್ತಾರ? ಈ ತರ ಎಲ್ಲ ನನ್ನೇ ಪ್ರಶ್ನೆಗಳು ಕೇಳಿದಾರೆ ಎಷ್ಟೋ ಜನ. ಹೆಂಗ್ ಮೇಡಮ್ ಈ ತರ ಕಾರ್ಪೊರೇಟರೇ ಇಲ್ಲ, ನಾವು ನಿಮ್ಮನ್ನ ಮೀಟ್ ಮಾಡ್ತಿದ್ವಿ, ನಿಮ್ಗೊಂದ್ ಫೋನ್ ಮಾಡಿದ್ರು ಕೆಲಸ ಮಾಡಿಸ್ತಿದ್ರಿ, ನಾವ್ ಅವ್ರಿಗೆ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ, ಅವ್ರಿಗೆ ಫೋನ್ ಮಾಡಕ್ ಆಗುತ್ತಾ ಅಂತ ದೊಡ್ಡವ್ರಿಗೆ ಬೇಡವಾ ಅನ್ನೋ ಒಂದು ಆಲೋಚನೆ ನಮಗ್ ಬರುತ್ತೆ. ಮತ್ ನಾವ್ ಅಲ್ಲಿ ಹೋದ್ರೆ ನಮ್ಗೆ ಅವ್ರನ್ನ ಮೀಟ್ ಮಾಡಿಸ್ತಾರ ಇಲ್ವಾ? ಈ ತರದ್ದೆಲ್ಲ ಗೊಂದಲಗಳು. ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಇದ್ರು ಫೋನಲ್ಲಿ ಎಲ್ಲ ಅಟೆಂಡ್ ಮಾಡಿಸ್ಬಿಡ್ತಿದ್ವಿ. ಮತ್ತೆ ಏರಿಯಾ ರೌಂಡ್ಸ್ ಹೋದಾಗ ಏರಿಯಾದಲ್ಲಿ ಏನ್ ಸಮಸ್ಯೆ ಇದ್ರು ಕಂಪ್ಲೇಂಟ್ ಬರೋ ಮುಂಚೆನೆ ಒಂದು ಗಾರ್ಬೇಜ್ ಅಲ್ಲೆಲ್ಲೋ ಒಂದ್ ಕಡೆ ಪಾಯಿಂಟ್ ಆಗಿರುತ್ತೆ, ಅದನ್ನ ಕ್ಲಿಯರ್ ಮಾಡಿಸೋದು. ರಸ್ತೆ ಗುಂಡಿ ಬಿದ್ದಿರುತ್ತೆ, ಅದನ್ನ ಮುಚ್ಚೋದು. ಫುಟ್ಪಾತ್ ಅನ್ಇವನ್ ಸ್ಟೋನ್ಸ್ ಇರುತ್ತೆ, ಅದನ್ನ ಸರಿ ಮಾಡಿಸೋದು. ಇದೆಲ್ಲ ನಾವು ಕಂಪ್ಲೇಂಟ್ ಬರೋ ಮುಂಚೆನೆ ಮಾಡಿಸ್ತಾ ಇದ್ವಿ. ಈಗ ಯಾರು ನೋಡೋರಿಲ್ಲ, ಯಾರನ್ನು ಕೇಳಕ್ ಆಪ್ಷನ್ ಇಲ್ಲ. ಒಂದು ಅವರಿಗೆ ಅಂದ್ರೆ ಸಮಸ್ಯೆಗಳ ಜೊತೆ ಜೀವನ ನಡೆಸೋದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾ ಇದಾರೆ ಈಗ ಅನ್ನೋಂಗ್ ಅನಿಸ್ತಿದೆ. ಪಾಪ ಹೊಂದ್ಕೊಂಡ್ ಹೋಗುವಂತ ಅಭ್ಯಾಸ. ಆದ್ರೆ ಇದ್ರಲ್ಲಿ ಸುಮಾರು ಅನಾಹುತಗಳು ಆಗ್ತಾ ಇದೆ. ಆದ್ರೆ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅನ್ನೋದು ನಮಗ್ ಬೇಸರ ಆಗುತ್ತೆ. ಒಂದ್ ಸಿಸ್ಟಮ್ ಅನ್ನ ಈ ರೀತಿ ಬದಲಾವಣೆ ಮಾಡೋದಕ್ಕೆ ಕಾನೂನಲ್ಲಿ ಯಾವ್ದೂ ಏನು ದಾರಿ ಇಲ್ಲ, ಆದ್ರೂ ಯಾಕೆ ಅದನ್ನ ಪಾಲಿಸ್ತಿಲ್ಲ ಅಂತ ಬೇಸರ ಆಗುತ್ತೆ. ಓಕೆ, ಪಾಲಿಕೆಯಲ್ಲಿ ನೀವಿದ್ದಂತಹ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳು? ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು ಅಂದ್ರೆ ಜನರ ಬೇಡಿಕೆಯ ಒಂದಷ್ಟು ಕೆಲಸಗಳು ನಡಿಬೇಕು ಅಂದ್ರೆ ಬಜೆಟ್ ಬೇಕು. ಬಜೆಟ್ ಯಾವ ರೀತಿ? ಟ್ಯಾಕ್ಸ್ ಕಲೆಕ್ಷನ್. ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ಕಡಿಮೆ ಒಂದ್ ಮಟ್ಟದಲ್ಲಿ ಕಲೆಕ್ಟ್ ಆಗ್ತಿತ್ತು. ಎಷ್ಟೋ ಒಂದಷ್ಟು ದೊಡ್ಡ ಮಂದಿಗಳೇ ವರ್ಷಾನ್ಗಟ್ಲೆ ಟ್ಯಾಕ್ಸ್ ನ ಕಟ್ಟದೆ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಅವ್ರನ್ನ ಟ್ಯಾಕ್ಸ್ ಕಟ್ಟೋದಕ್ಕೆ ಒತ್ತಾಯ ಯಾವ ರೀತಿ ಮಾಡಬೇಕು? ಕಟ್ಲೇಬೇಕು. ಇಲ್ಲಿ ಇಂಟರಪ್ಟ್ ಮಾಡ್ತಿರೋದಕ್ಕೆ ಸಾರಿ, ಬಟ್ ಇವಾಗ ಒಂದ್ ಮಾತಿದೆ, ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಗೆ ಸುಮ್ಮನೆ ಬಿಟ್ಬಿಡ್ತಾರೆ. ಈ ಪಾಲಿಕೆಯವರಾಗಿರ್ಬಹುದು, ಗವರ್ಮೆಂಟ್ ಅವರಾಗಿರ್ಬಹುದು. ಸಣ್ಣ ಮಟ್ಟದಲ್ಲಿ ಯಾರೋ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಹಿಂದೆ ಬಿದ್ದು ಪ್ರಾಣ ತಿಂತಾರೆ ಅಂತ ಹೇಳಿ. ಸೊ ಅದು ಹೇಗಾಗಿತ್ತು ನಿಮ್ ಟೈಮ್? ನನ್ನ ಅವಧಿಲಿ ತೆರಿಗೆ ವಸೂಲಾತಿ ಆಂದೋಲನ ಅಂತಾನೆ ಒಂದು ಮಾಡಿದ್ವಿ ಆ ಟೈಮಲ್ಲಿ ಹೊಸದಾಗಿ. ಈಗೂ ಕೂಡ ನಡೀತಾ ಇದೆಯಾ ಅಂತ ನಾನು ರೆವಿನ್ಯೂ ಆಫೀಸರ್ಸ್ ನ ಕೇಳ್ತಾ ಇರ್ತೀನಿ. ನಿಲ್ಲಿಸ್ಬಿಟ್ರ? ಆಗ್ಲೇ 4 ವರ್ಷ ಆಗೋಯ್ತು, ನಿಲ್ಲಿಸ್ಬಿಟ್ರ? ಇಲ್ಲ ಮೇಡಮ್, ಅವಾಗೊಂದ್ಸಲ ಇವಾಗೊಂದ್ಸಲ ಹೋಗ್ತಾ ಇರ್ತೀವಿ ಅಂತ ಆ ಉತ್ತರ ಬಂತು ಅವರಿಂದ. ವಾರಕ್ಕೆ 1 ದಿನ ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಾ ಇದ್ದೆ ತುಂಬಾ ವರ್ಷಗಳಿಂದ ಪೆಂಡಿಂಗ್ ಇಟ್ಕೊಂಡಂತವ್ರು. ಅಂತವ್ರ ಒಂದು ಏನು ಕಚೇರಿ ಮುಂದೆ ಇರ್ಬೋದು, ಇಲ್ಲ ಒಂದು ಆಫೀಸ್ ಮುಂದೆ ಇರ್ಬೋದು, ಒಂದು ಅನೌನ್ಸ್ಮೆಂಟ್ ಮುಖಾಂತರ ನೀವು ಇಷ್ಟು ಟ್ಯಾಕ್ಸ್ ನ ಇಷ್ಟು ವರ್ಷದಿಂದ ಕಾರ್ಪೊರೇಷನ್ ಕಟ್ಟದೆ ವಂಚನೆ ಮಾಡ್ತಾ ಇದ್ದೀರಾ, ಮುಂದಿನ ದಿನದಲ್ಲಿ ನಿಮ್ಮ ತೆರಿಗೆ ಪಾವತಿ ಆಗದೆ ಇದ್ದ ಸಂದರ್ಭದಲ್ಲಿ ನಿಮ್ಗೆ ಕಾನೂನಾತ್ಮಕವಾಗಿ ಏನೇನ್ ಕ್ರಮ ತಗೊಳ್ತೀವಿ. ಎಲ್ಲೋ ನೀವ್ ಅನ್ಕೋತೀರಾ, ಮೈಕಲ್ ಅನೌನ್ಸ್ ಆದಾಗ ಅವ್ರಿಗೆ ಈಗಾಗ್ಲೇ ಒಂದು ನೇಮ್ ಇರುತ್ತೆ. ಇಂತ ಒಂದ್ ಕಂಪನಿ ಅವ್ರು ಕಟ್ಟಿಲ್ವಾ ಅಂದಾಗ ಅಕ್ಕಪಕ್ಕದವ್ರೆಲ್ಲ ಕೇಳಿಸ್ಕೊಂಡಾಗ ಅವ್ರಿಗೆ ಎಲ್ಲ ಚುಚ್ದಂಗ ಆಗುತ್ತೆ. ನಾವ್ ಈ ತರ ಎಳಿಸ್ಕೋಬೇಕಾ ಎಲ್ರಿಗೂ ಗೊತ್ತಾಗೋಗೆ ಅಂತ ಆ ರೀತಿಲಿ ತಂದ್ ಕಟ್ಟಿರೋದು ಉಂಟು. ಆ ಟೈಮಲ್ಲಿ ತುಂಬಾ ಒಳ್ಳೆ ಟ್ಯಾಕ್ಸ್ ಅಂದ್ರೆ ಒಂದು ರೆಕಾರ್ಡೇ ಬ್ರೇಕ್ ಆಗಿತ್ತು ನನ್ನ ಅವಧಿಯಲ್ಲಿ, ಕ್ಲಿಯರ್ ಆಗಿತ್ತು ನನ್ನ ಅವಧಿಯಲ್ಲಿ. ಅದೇ ರೀತಿ ಒಂದು ಕಸ ಎಲ್ಲೂ ಹಾಕಬಾರ್ದು, ಕಸದ ಪಾಯಿಂಟ್ ಗಳು ಇರಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಲ್ಲೇ ರಂಗೋಲೆ ಬಿಡಿಸೋದಿರ್ಬೋದು, ಕಸಾನ್ ಎಲ್ಲೂ ಅಂದ್ರೆ ಜನರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಒಳ್ಳೆ ಮಟ್ಟದಲ್ಲಿ ಆಗಿತ್ತು ನನ್ನ ಅವಧಿಯಲ್ಲಿ. ಜೊತೆಗೆ ಪ್ಲಾಸ್ಟಿಕ್ ಬ್ಯಾನ್,
ನಾವು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಆರ್ಡರ್ ಆಗಿದೆ, ಆದ್ರೂ ಫಾಲೋ ಮಾಡ್ತಿಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಮುಂದೆ ತೆಳ್ತಾ ಇದೀವಿ. ನನ್ನ ಅವಧಿಲಿ ಇದು ಕಂಪ್ಲೀಟ್ ಆಗಿ ನಿಂತೋಗ್ಲೇಬೇಕು. ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ಒನ್ ಟೈಮ್ ಯೂಸೇಜ್ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಬಳಕೆ ಆಗಬಾರ್ದು ಅನ್ನೋ ಮಟ್ಟದಲ್ಲಿ ನಾನು ಅಂದ್ರೆ ಮೇಯರ್ ಅವಧಿ ಮುಗಿಸ್ಕೊಂಡು ಕುರ್ಚಿಯಿಂದ ಇಳಿಯೋವರೆಗೂ ಅದು ಒಳ್ಳೆ ರೀತಿಲಿ ಫಾಲೋ ಆಯ್ತು. ಅದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಬಾಳೆ ಎಲೆಯಲ್ಲಿ ಹೂವ ಕಟ್ಕೊಡ್ತಾ ಇದ್ರು ಮನೆಯಿಂದ. ಅವಾಗೆಲ್ಲ ಪೇಪರ್ ಕವರ್ ಇರ್ಬೋದು, ಪೇಪರ್ ಬಟ್ಟೆ ಬ್ಯಾಗ್ಗಳ ಬೇಡಿಕೆ ಜಾಸ್ತಿ ಆಗಿತ್ತು. ನಮ್ಮ ಒಂದಷ್ಟು ಜನಕ್ಕೆ ಉದ್ಯೋಗಾವಕಾಶಗಳು ಬೇರೆ ಸಿಕ್ಕಿತ್ತು. ಅವರೆಲ್ಲ ಬಂದು ನನ್ಗೊಂದು ಅಭಿನಂದನೆ ಸಲ್ಲಿಸಿದ್ರು. ಮೇಡಮ್, ನೀವು ಮಾಡಿದ್ರಿಂದ ನಾವ್ ಇಷ್ಟೊಂದ್ ಮಂದಿಲಿ ಅಂದ್ರೆ ಹೆಣ್ಮಕ್ಳು ನಮ್ಗೆ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿದೆ, ಈ ರೀತಿ ಎಲ್ಲ ಆಗಿತ್ತು. ಅವರೆಲ್ಲ ಬಂದು ನನ್ಗೆ ಒಂದು ಅಭಿನಂದನೆ ಕೂಡ ಸಲ್ಲಿಸಿದ್ರು. ಒಂದು ಮಟ್ಟಕ್ಕೆ ಪ್ಲಾಸ್ಟಿಕ್ ಬೆಂಗಳೂರಲ್ಲೂ ಕೂಡ ಡೆಲ್ಲಿಲಿ ಸಾಮಾನ್ಯ ಈಗ ಯೂಸೇ ಮಾಡಲ್ಲ, ಆ ರೀತಿ ಆಗೋಗುತ್ತೆ ಆ ಭಾವನೆ ಬಂದ್ಬಿಟ್ಟಿತ್ತು. ಇನ್ ಮುಂದಕ್ಕೆ ಸಿಂಗಲ್ ಟೈಮ್ ಯೂಸ್ ಪ್ಲಾಸ್ಟಿಕ್ ನಾವು ಮಾಡಲ್ಲ ಅನ್ನೋ ಮಟ್ಟಕ್ಕೆ ಜನರ ಮನ್ಸಲ್ಲಿ ಬಂದ್ಬಿಟ್ಟಿತ್ತು. ತದನಂತರದಲ್ಲಿ ಬಂದಂತವ್ರು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿದ್ರೆ ಬಹುಶಃ ಇವತ್ತಿನ ದಿನ ಬೆಂಗಳೂರು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಆಗ್ತಿತ್ತು. ಓಕೆ, ಧನ್ಯವಾದಗಳು ಮೇಡಮ್. ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ. ಥ್ಯಾಂಕ್ ಯು. Deal Leader. BNTV, ಇದು ನಿಮ್ಮ ಧ್ವನಿ.